ಅಳವಿನ ಅಂಚಿನತ್ತ ಶ್ರೀ ಗವಿ ಗಂಗಾಧರೇಶ್ವರ ದೇವಸ್ಥಾನ. ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವ ಬಗ್ಗೆ ಭಕ್ತಾದಿಗಳಲ್ಲಿ ಆತಂಕ. ಕೋಟೆ ದೇವಸ್ಥಾನ ಉಳಿಸುವ ಶಾಸಕರು ಮಾಯವಾಗಿದ್ದಾರಾ? ಅಭಿವೃದ್ಧಿ ಅಂದ್ರೆ ಇದೇ ಇರಬಹುದು. ಬಲ್ಯಾಡ್ರ ಕುಮ್ಮಕ್ಕಿಗೆ ದೇವಸ್ಥಾನ ಸುತ್ತಮುತ್ತ ಇರುವಂತಹ ಬಂಡೆ ಹೊಡೆಯುವ ಕಾಮಗಾರಿ ಬಲು ಬಿರುಸಿನಿಂದ ನಡೀತಾ ಇದೆ. ಗವಿ ಗಂಗಾಧರೇಶ್ವರ ದೇವಸ್ಥಾನ ಅಂತರದಲ್ಲಿ 5 ಲಕ್ಷ ಲೀಟರ್ಗಳ ಸಾಮರ್ಥ್ಯದ ವಾಟರ್ ಟ್ಯಾಂಕ್ ನಿರ್ಮಾಣವಾಗ್ತಾ ಇದ್ದು, ಇದು ಅವೈಜ್ಞಾನಿಕವಾಗಿ ನೀರಿನ ಟ್ಯಾಂಕ್ ನಿರ್ಮಾಣಗೊಂಡ್ರೆ ದೇವಸ್ಥಾನಕ್ಕೆ ಉಳಿಗಾಲವಿಲ್ಲ. ಈ ಬಂಡೆಯ ತಪ್ಪಲಿನಲ್ಲಿ ಗವಿ ಕೂಡ ಇದ್ದು 519 ವರ್ಷಗಳ ಇತಿಹಾಸವೇ ಇದೆ. ಕೆಂಪೇಗೌಡರ ಕಾಲದ ದೇವಾಲಯವಾಗಿದ್ದರಿಂದ ಸುರಂಗ ಮಾರ್ಗ ಕೂಡ ಇದೆ ಅಂತ ಪ್ರತೀತಿ ಕೂಡ ಇದೆ. ದೇವಸ್ಥಾನದಿಂದ 20 ರಿಂದ 30 ಹೆಜ್ಜೆ ಹಾಕಿದ್ರೆ ಬಂಡೆಗೆ ಕುಳಿಯಿರುವ ಸನ್ನಿವೇಶವನ್ನ ನೋಡಬಹುದು. ಇದನ್ನೆಲ್ಲ ಕಂಡ ಅಧಿಕಾರಿಗಳು ದೇವಸ್ಥಾನದ ಜಾಗ ಉಳಿಸಿ ಕಾಪಾಡ್ತಾರಂತ ನೋಡ್ಬೇಕಾಗಿದೆ. ಕೋಟೆ ಉಳಿಸುವ ನಾಯಕರು ದೇವಸ್ಥಾನ ಉಳಿಸಲು ಕೈಜೋಡಿಸ್ತಾರ ಅನ್ನೋದು ನೋಡಬೇಕಾಗಿದ್ದು, ದೇವಸ್ಥಾನದ ಸುತ್ತಮುತ್ತಲೂ ಜಾಗವಿದ್ರೂ ಕೂಡ ಈ ಜಾಗವನ್ನ ಆಯ್ಕೆ ಮಾಡಿರುವ ಉದ್ದೇಶವಾದ್ರೂ ಏನು? ದೇವಸ್ಥಾನಕ್ಕೆ ಸಂಬಂಧಪಟ್ಟ ಟ್ರಸ್ಟಿಗಳು ಮಾಯವಾದವರಂತೆ ಕಾಣ್ತಾರೆ ಏಕೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ವೈಜ್ಞಾನಿಕದಿಂದ ಕೂಡಿ ಏನಾದರೂ ಟ್ಯಾಂಕ್ ಹೊಡೆದ್ರೆ ದೇವಸ್ಥಾನನೇ ಉಳಿಯಲ್ಲ. ಇದು ನೋಡಿ, ಹಂಗೆ ನೋಡಿ, ನೋಡ್ತಾ ಇರಿ, ಹಂಗೆ ನೋಡಿ, ಇದೇ ದೇವಸ್ಥಾನ ಕೆಂಪೇಗೌಡರ ಕಾಲದ್ದು. ಆಮೇಲೆ ಪಂಚಲಿಂಗಗಳಲ್ಲಿ ಇದು ಒಂದು ಮುಖ್ಯವಾದ ದೇವಸ್ಥಾನ. ಸೋಮೇಶ್ವರನ ದೇವಸ್ಥಾನ ಇದ್ದಂಗೆ, ಕೋಟೆ ರಾಮೇಶ್ವರನ ದೇವಸ್ಥಾನ ಇದ್ದಂಗೆ ನೋಡಿ, ಈ ಥರ ದೇವಸ್ಥಾನದಲ್ಲಿ ಇಲ್ಲಿ 5 ಲಕ್ಷ ಲೀಟರ್ ಸಾಮರ್ಥ್ಯಗಳು ಟ್ಯಾಂಕ್ ಕಟ್ತಾರಂತೆ. ಕಾಣ್ತಾ ಇದೆಯಾ ನಿಮಗೆ? ನೋಡಿ, ಇದೇ ದೇವಸ್ಥಾನ ನೋಡಿ, ಕೆಲಸ ನಡೀತಾ ಇದೆ, ವರ್ಕ್ ನಡೀತಾ ಇದೆ. ನಾವೀಗಾಗಲೇ ತಹಸೀಲ್ದಾರ್ ಸಾಹೇಬ್ರಿಗೂ ಅರ್ಜಿ ಕೊಟ್ಟಿದ್ದೀವಿ, ಮಾಗಡಿ ಪೊಲೀಸ್ ಠಾಣೆಗೂ ಅರ್ಜಿ ಕೊಟ್ಟಿದ್ದೀವಿ. ನಾಳೆ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಆಮೇಲೆ ಶಾಸಕರಲ್ಲಿ ಹೋಗಿ ಮನವಿ ಮಾಡಿದ್ದೀನಿ, ಸರ್ ಈ ಥರ ನಡೀತಾ ಇದೆ, ಯಾಕೆ ಏನು ಅಂತ ಕೇಳಿದೆ. ನನ್ನಂಥ ಪ್ರತಿಕ್ರಿಯೆ ಏನು ಬರಲಿಲ್ಲ. ಇದು ಯಾವ ಹುನ್ನಾರಕ್ಕೋ, ಆಮೇಲೆ ಪುರಾತತ್ವ ಇಲಾಖೆಗೆ ಸೇರ್ತದೆ ಇದು ದೇವಸ್ಥಾನ. ಪುರಾತತ್ವ ಇಲಾಖೆಗೆ ಸೇರ್ತದೆ ದೇವಸ್ಥಾನ ಇದು. ನೋಡಿ, ಈ ಥರ ಇದೆ. ಎಲ್ಲ ಕುಳಿಕ್ಕಿ ಬಂಡೆನೆಲ್ಲ ಸ್ವಾಮಿ ದರ್ಶನದ ಬಂಡೆನೆಲ್ಲ ಹೊಡಿತಾ ಇದ್ದಾರೆ. ಇದ್ರ ಬಗ್ಗೆ ಸಂಘಟನೆಗಳು ಯಾವ ತಲೆ ಎತ್ತುತ್ತವೋ ಕಾದು ನೋಡಬೇಕಾಗಿದೆ. ಒಳ್ಳೆಯದಾಗಿ. ಥ್ಯಾಂಕ್ ಯು.